ಸರ್, ಈಗ ಮನಸ್ಸನ್ನ ಒಂದು ಮಾಯೆ ಅಂತ ಕರೀತಾರೆ ಸರ್. ನಿಜವಾಗಿಯೂ ಆ ಮನಸ್ಸೇ ಮಾಯೆನಾ ಅಥವಾ ಮಾಯೆ ಅಂತ ಬೇರೆ ಇದೆಯಾ? ಯಾವ ರೀತಿ ನಮ್ಮನ್ನ ಅದು ಈ ಆಧ್ಯಾತ್ಮಿಕಕ್ಕೆ ಹೋಗ್ದಂಗೆ ನಮ್ಮನ್ನ ತಡಿತಾ ಇರುತ್ತೆ ಸರ್? ಮೇಡಮ್, ಇಲ್ಲಿ ಮಾಯದ ಕೆಳಗಡೆ ಹ್ಮ್. ಮನಸ್ಸು, ಮೋಹ, ಒಲವು, ಮತ್ತೆ ಆ ಆಸೆ, ಮತ್ತೆ ಆಕ್- ಅಸೂಯೆ ಆಕರ್ಷಣೆ. ಆಕರ್ಷಣೆ. ಎಲ್ಲವನು ಹ್ಮ್. ಮಾಯದ ಕೆಳಗಡೆ ಬರುತ್ತೆ. ಆದ್ರೆ ಮನಸ್ಸೇ ಮಾಯ ಅಂತ ಹೇಳಲಾರ. ಹ್ಮ್. ಆ ಮಾಯದ ಪ್ರಭಾವದಿಂದ ಮನಸ್ಸು ಆ ತರ ಮಾಡ್ತಾ ಇರುತ್ತೆ. ಆದ್ರೆ ಮನಸ್ಸು ಮಾಯದಿಂದನೇ ಮಾಡೋಲ್ಲ. ಹ್ಮ್. ಮನಸ್ಸು ಮಾಡೋ ಕಾರಣ ಏನು ಅಂದ್ರೆ ಅದರ ಅಸ್ತಿತ್ವಕ್ಕೋಸ್ಕರ. ಅದರ ಅಸ್ತಿತ್ವ ಕಳ್ಕೋಬಾರ್ದು ಅಂತೇಳಿ ಅದು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಯಾವ ಒಂದು ವ್ಯಕ್ತಿ ಧ್ಯಾನ ಮಾಡ್ತಾನೋ ಆ ಧ್ಯಾನಿನ ಮನಸ್ಸು ಕಂಟ್ರೋಲ್ ಮಾಡಕ್ಕಾಗಲ್ಲ. ಹೃದಯದಿಂದ ಅವನ್ ನಿರ್ಧಾರ ತಗೊಂತಾನೆ. ಯಾವ ಒಂದು ವ್ಯಕ್ತಿ ಅದ್ಭುತವಾಗಿ ಧ್ಯಾನ ಮಾಡ್ತಿರ್ತಾನೋ ಅವನ ಮನಸ್ಸು ಅವನ ಹೃದಯದ ಅಧೀನವಾಗಿ ಇರುತ್ತೆ. ದ ಮಂಕಿ ಮೈಂಡ್ ಈಸ್ ಕನ್ವರ್ಟೆಡ್ ಇಂಟು ಮಾಂಕ್ ಮೈಂಡ್. ಹ್ಮ್. ಒಂದು ಕೋತಿ ತರ ಇರೋ ಮನಸ್ಸು ಒಂದು ಯೋಗಿ ತರ ಮನಸ್ಸಾಗ್ಬಿಡುತ್ತೆ. ಯೋಗಿಯ ಮನಸ್ಸು ಯಾವುದು ಅಂದ್ರೆ ಹೃದಯದಿಂದ ಬರುವ ಪ್ರತಿ ನಿರ್ಧಾರ ಮನಸ್ಸು ಓಕೆ ಅದನ್ನ ಪಾಲಿಸ್ತೀನಿ ಅಂತ ಹೇಳಿದಾಗ ಅದು ಯೋಗಿಯ ಮನಸ್ಸು. ಹೃದಯದಿಂದ ಬರಲಾರದೆ ಮನಸ್ಸಿನಿಂದ ನೇರವಾಗಿ ಬರೋ ಪ್ರತಿಯೊಂದು ನಿರ್ಧಾರ ಒಂದು ಕೋತಿಯ ಮನಸ್ಸು. ಅಲ್ಲಿ ಕಂಟ್ರೋಲ್ ಇರಲ್ಲ. ಯಾವುದೇ ರೀತಿ ಡಿಸಿಷನ್ ಕರೆಕ್ಟ್ ಇರಲ್ಲ. ಉಚ್ಚಾಟನೆ ಇರುತ್ತೆ. ಆ ಒಂದು ವೇರಿಯೇಷನ್ ಇರುತ್ತೆ. ಮನಸ್ಸು ಒಂದು ಸಲ ಅದ್ರ ಅಸ್ತಿತ್ವ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತೇಳಿ ಅದು ತನ್ನನ್ನು ತಾನು ಕಾಪಾಡ್ತಾ ಇರುತ್ತೆ. ಯಾವಾಗ ಧ್ಯಾನಕ್ಕೆ ಬರ್ತಾರಲ್ಲ ಮನಸ್ಸಿನ ಸ್ಥಿತಿನೇ ಬದಲಾವಣೆ ಆಗ್ಬಿಡುತ್ತೆ. ಮನಸ್ಸು ಆ ಉಚ್ಚಾಟ ಮಾಡೋ ಮನಸ್ಸು ಅದ್ಭುತವನ್ನು ಕ್ರಿಯೇಟ್ ಮಾಡುವಂತ ಮನಸ್ಸು ಆಗ್ಬಿಡುತ್ತೆ. ಇಟ್ ಬಿಕಮ್ಸ್ ಫ್ರಮ್ ಮಂಕಿ ಮೈಂಡ್ ಟು ಕ್ರಿಯೇಟಿವ್ ಮೈಂಡ್. ಒಂದು ಅದ್ಭುತವನ್ನು ಸೃಷ್ಟಿ ಮಾಡುವಂತ ಒಂದು ಸಾಧನೆ ಆಗ್ಬಿಡುತ್ತೆ. ಮನಸ್ಸಿಗೆ ನಾವು ಬೈತಿರ್ತೀವಿ, ಮನಸ್ಸು ಹಾಳಾದ ಮನಸ್ಸಪ್ಪ, ಹ್ಮ್. ಧ್ಯಾನ ಮಾಡಕ್ಕೆ ಕೊಡಲ್ಲಪ್ಪ, ಆಲೋಚನೆಗಳು ಬರ್ತಾವಪ್ಪ. ಆದ್ರೆ ಆ ಹಾಳಾದ ಮನಸ್ಸಂತ ನಾವು ಬೈತೀವಲ್ಲ, ಅದು ಅದೇ ಮನಸ್ಸು ನಮ್ಮನ್ನ ಉನ್ನತವಾದ ಸ್ಥಿತಿಗೆ ತಗೊಂಡು ಹೋಗೋದಕ್ಕೂ ಅದೇ ಮನಸ್ಸು ಕಾರಣ ರೀ. ಆದ್ರೆ ಆ ಮನಸ್ಸನ್ನು ಯಾವ ರೀತಿ ನಾವು ಅದಕ್ಕೆ ಲಗಾಮ್ ಹಾಕಿದೀವಿ ಅದು ಬಹಳ ಮುಖ್ಯ. ಹೃದಯದಿಂದ ಮನಸ್ಸಿಗೆ ಲಗಾಮ ಹಾಕಿದಾಗ ಅವಾಗೆ ನಿಮ್ಮ ರಥದ ಸಾರಥಿ ಕೃಷ್ಣ ಆಗ್ಬೇಕು ಅಂದ್ರೆ ನಿಮ್ಮ ಹೃದಯ ಕೃಷ್ಣ. ಹ್ಮ್. ನಿಮ್ಮ ರಥದ ಸಾರಥಿ ಕೃಷ್ಣ ಅಂದ್ರೆ ನಿಮ್ಮ ಹೃದಯವೇ ನಿಮ್ಮ ರಥವನ್ನು ಇಟ್ಕೊಂಡಿರ್ಬೇಕು. ಅಲ್ಲಿ ಕುದುರೆಗಳು ಯಾವುವು ಅಂದ್ರೆ ನಿಮ್ಮ ಮನಸ್ಸು. ಅದಕ್ಕೆ ಒಂದಿರಲ್ಲ, ಎಷ್ಟು 5 ಕುದುರೆ ಇರ್ತಾವ. 5 ಕಡೆ ಹೋಗುವಂತ ಮನಸ್ಸು ಅಂತ ತೋರಿಸ್ತಾರೆ. ಅವೆಲ್ಲವನ್ನು ಸೇರಿ ಒಂದು ಲಗಾಮ್ ಹಾಕಿ ಕೈಯಲ್ಲಿ ಇಟ್ಕೊಂಡಿರ್ತಾನೆ ಕೃಷ್ಣ. ಕೃಷ್ಣ ಅಂದ್ರೆ ಬೇರೆ ಯಾರಲ್ಲ, ಹೃದಯನೇ, ನಮ್ಮ ಆತ್ಮವೇ. ನಾವು ಆತ್ಮವನ್ನು ನಮ್ಮ ಶರೀರದಲ್ಲಿ ಗುರ್ತಿಸೋಕ್ಕಾಗಲ್ಲ, ಆದ್ರೆ ಹೃದಯದನ್ನು ಗುರ್ತಿಸ್ತೀವಿ. ಅದಕ್ಕೆ ಹೃದಯ ಆತ್ಮದ ಬಾಗಿಲು ಅಂತ ಹೇಳ್ತಾರೆ. ಹ್ಮ್. ನಮ್ಮ ಶರೀರದಲ್ಲಿ ಹೃದಯ ಮಾತ್ರ ಆತ್ಮವನ್ನು ರೆಪ್ರೆಸೆಂಟೇಟ್ ಮಾಡುತ್ತೆ. ಬೇರೆ ಎಲ್ಲಿ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್. ಆ ಸೋಲ್ ನ ಎಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಆ ಹೃದಯ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕೆ ಒಂದು ಹೃದಯ ಆತ್ಮದ ಬಾಗಿಲು ಅಂತ ಹೇಳ್ತಾರೆ. ಅಂತ ಒಂದು ಆತ್ಮದ ಬಾಗಿಲು ಹೃದಯ ಅಂದ್ರೆ ನಮ್ಮ ದೇಹದಲ್ಲಿ
ಕೃಷ್ಣ ಎಲ್ಲಿದ್ದಾನೆ ಅಂದ್ರೆ ನಮ್ಮ ಹೃದಯದಲ್ಲೇ ಇದ್ದಾನೆ. ಹೃದಯ ಯಾವಾಗ ನಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡುತ್ತೋ, ನಮ್ಮ ರಥದ ಲಗಾಮು ಕೃಷ್ಣನ ಕೈಯ ಕೊಟ್ಟಿದೀವಿ ನಾವು. ಹ್ಮ್. ಇಲ್ಲ, ಯಾವಾಗ ಮನಸ್ಸು ನಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡುತ್ತೋ, ಅಂದ್ರೆ ನಿಮ್ಮ ಲಗಾಮ್ ಕೈ ಬಿಟ್ಬಿಟ್ಟಿದ್ದೀರಾ. ಕುದುರೆ ಯಾವ ಕಡೆ ಹೋಗ್ತಾ ಇದಾವೋ ಗೊತ್ತಾಗಲ್ಲ. ಒಂದು ಕುದುರೆ ಈ ಕಡೆ ಹೋಗ್ಬೋದು, ಇನ್ನೊಂದು ಕುದುರೆ ಈ ಕಡೆ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಎಳ್ಕೊಂಡು ಹೋಗ್ತವೆ. ಯಾಕಂದ್ರೆ ಅದು ಕಂಟ್ರೋಲ್ ಇಲ್ಲ. ಅದಕ್ಕೆ ಬಹಳ ಬಹಳ ಆ ಧ್ಯಾನಿ ಇರ್ಲಾರ್ದ ಮನುಷ್ಯ, ಅವನಿಗೆ ಬಹಳ ಫ್ಲಕ್ಚುಯೇಷನ್ ಇರುತ್ತೆ ಮೈಂಡ್. ಅವನಿಗೆ ಡಿಸಿಷನ್ ತಗೋಬೇಕಂದ್ರೆ ಬಹಳ ಕಷ್ಟ ಆಗಿರುತ್ತೆ. ಆದ್ರೆ ಧ್ಯಾನ ಮಾಡೋ ಮನುಷ್ಯ ಡಿಸಿಷನ್ ಬಹಳ ಫಾಸ್ಟ್ ಆಗಿ ತಗೊಂತಾನೆ, ಧೈರ್ಯದಿಂದ ತಗೊಂತಾನೆ, ಕ್ಲಾರಿಟಿಯಾಗಿ ತಗೊಂತಾನೆ. ಯಾಕೆಂದ್ರೆ ಆ ಮನಸ್ಸಿನ ಲಗಾಮ ಅವನ ಕೈಯಲ್ಲಿದೆ. ಆದ್ರೆ ಇನ್ನೊಂದು ಅಂದ್ರೆ, ಇಲ್ಲಿ ಮಾಯದ ಅಡಿಯಲ್ಲಿ ಮನಸ್ಸು ಕೆಲಸ ಮಾಡುತ್ತೆ ಹೊರತು ಮನಸ್ಸೇ ಮಾಯ ಅಂತೇಳಿ ಹೇಳಕ್ಕಾಗಲ್ಲ. ಎಸ್. ಓಕೆ, ಥ್ಯಾಂಕ್ ಯು ಸರ್. ಸರ್, ನ್ಯೂ ಎನರ್ಜಿಯಲ್ಲಿ ಮಾಸ್ಟರ್ಸ್ ಒಂದು 12 ಪರಿಕರಗಳನ್ನ ಕೊಟ್ಟಾರೆ ಸರ್, ನಾವು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಲಿಕ್ಕೆ. ಅದರಲ್ಲಿ 12ನೇದೇ ಮನಸ್ಸು ಸರ್. ಮನಸ್ಸನ್ನ ಕೋತಿ ಅಂದೇನೆ ಸಕ್ರಮವಾಗಿ ಬಳಸ್ಕೊಂಡಾಗ ಅದು ಬಹಳ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಸರ್. ಅದು ನೀವು ಹೌದು ಮೇಡಮ್, ಹೇಳಿದ್ದಕ್ಕೆ ಈಗ ಬಹಳ ರಿಲೇಟೆಡ್ ಆಯ್ತು ಸರ್ ಈ ಪಾಯಿಂಟ್. ಎಸ್ ಮೇಡಮ್. ಥ್ಯಾಂಕ್ ಯು ಸರ್. ಸರ್, ಈಗ ಥ್ಯಾಂಕ್ ಯು. ಮುಕ್ತಿ ಅಂತ ಹೇಳ್ತಾರಲ್ಲ ಸರ್, ಮುಕ್ತಿ ಅಂದ್ರೆ ಅದು ಯಾವುದರಿಂದ ಸಾಮಾನ್ಯವಾಗಿ ಮುಕ್ತಿ ಅಂದ ತಕ್ಷಣ ಯಾರಾದ್ರೂ ತೀರ್ ಹೋಗಿದ್ರೆ ಅಥವಾ ಅನಾರೋಗ್ಯದಿಂದ ಸತ್ತೋಗಿದ್ರೆ ಏನಂತ ಹೇಳ್ತಾರ, ಮುಕ್ತಿ ಕಂಡ ಬಿಡಪ್ಪ. ಏನಾದ್ರು ಕಷ್ಟದಿಂದ ಸತ್ತೋಗಿದ್ರೆ ತೊಳಸ್ಕೊಂಡ್ ಬಳಸ್ಕೊಂಡ ಇದಾಗ್ಲಿಲ್ಲ ಬಿಡು, ಮುಕ್ತಿ ಕಂಡ ಅಂತ ಹೇಳ್ತಾರಲ್ಲ. ಮುಕ್ತಿ ಅಂದ್ರೆ ಸತ್ತ ಮೇಲೆ ಸಿಗೋ ಮುಕ್ತಿನ, ಅಥವಾ ಮುಕ್ತಿ ಅಂದ್ರೆ ಯಾವುದಕ್ಕೆ ಮುಕ್ತಿ, ಮತ್ತು ಅದು ಇದೇ ಜನ್ಮದಲ್ಲಿ ಮುಕ್ತಿ ಪಡಿಲಿಕ್ಕೆ ಸಾಧ್ಯನಾ ಹೇಳಿ. ನೋಡಿ ಮೇಡಮ್, ನಮ್ಮ ಸಂಸ್ಕೃತದ ಒಂದು ಭವ್ಯತೆ ಹೆಂಗೆ ಅಂದ್ರೆ, ಅದರದ ಒಂದು ಸ್ಪೆಷಾಲಿಟಿ ಯಾವ ರೀತಿ ಅಂತಂದ್ರೆ, ಅದಕ್ಕೆ 3 ತರ ಅರ್ಥ ಇದೆ. ಒಂದು ಪದಾರ್ಥ, ಪದದ ಅರ್ಥ, ಇನ್ನೊಂದು ಭಾವಾರ್ಥ, ಇನ್ನೊಂದು ಲಕ್ಷ್ಯಾರ್ಥ ಅಂತ. ಅಂದ್ರೆ ಒಂದೇ ಪದಕ್ಕೆ 3 ಮೀನಿಂಗ್ ಇರುತ್ತೆ. ಇಲ್ಲಿ ಮುಕ್ತಿ ಅಂದ ತಕ್ಷಣ ಪದದ ಅರ್ಥ ತಗೊಂಡಾಗ ಆ ಕೆಲಸದಿಂದ ನಮಗೆ ಕ್ಲಿಯರೆನ್ಸ್ ಸಿಗೋದಕ್ಕೆ, ಅದರಿಂದ ಪಾರಾಗೋದಕ್ಕೆ ಮುಕ್ತಿ ಅಂತ. ಅದೇ ಭಾವಾರ್ಥ ತಗೊಂಡಾಗ ಇಲ್ಲಿ ಮುಕ್ತಿಯ ಒಂದು ಮೀನಿಂಗ್ ಚೇಂಜ್ ಆಗ್ಬಿಡುತ್ತೆ. ಆ ಕೆಲಸದಿಂದ ಮುಕ್ತಿ ಅಲ್ಲ, ಆ ವ್ಯಕ್ತಿಗಳಿಂದ ಮುಕ್ತಿ ಆಗುತ್ತೆ. ಸಂಪೂರ್ಣ ಯಾವುದೋ ಒಂದು ವ್ಯಕ್ತಿಗಳಿಂದ, ಗುಂಪಿನಿಂದ, ಫ್ಯಾಮಿಲಿಯಿಂದ, ಇಲ್ಲ ರಿಲೇಶನ್ಶಿಪ್ ಇಂದ ಮುಕ್ತಿ ಹೊಂದಿದ ಅಂತ. ಅಲ್ಲಿ ಭಾವಾರ್ಥ, ಎಮೋಷನಲಿ ರಿಲೀಸ್ ಆದ ಅಂತ. ಅದೇ ಲಕ್ಷ್ಯಾರ್ಥ ತಗೊಂಡಾಗ ಮುಕ್ತಿಯ ಒಂದು ಮೀನಿಂಗ್ ಚೇಂಜ್ ಆಗ್ಬಿಡುತ್ತೆ. ಲಕ್ಷ್ಯಾರ್ಥ ತಗೊಂಡಾಗ ಮುಕ್ತಿ ಅಂದ್ರೆ ಸಾಲ್ವೇಷನ್. ಸತ್ತಾದ ನಂತರ ಉನ್ನತ ಲೋಕಕ್ಕೆ ಹೋಗುವ ದಾರಿನೇ ಮುಕ್ತಿ. ಆದ್ರೆ ಬಹಳಷ್ಟು ಜನಕ್ಕೆ ಸತ್ತ ನಂತರ ಅವರು ಹೋಗುವ ದಾರಿ ಗೊತ್ತಾಗಲ್ಲ. ಯಾವ ಕಡೆ ಹೋಗ್ಬೇಕು ಅಲ್ದಾಡ್ತಾ ಇರ್ತಾರೆ. ಆದ್ರೆ ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅವರ ರೂಟ್ ಗೊತ್ತಿರುತ್ತೆ. ಮಾಸ್ಟರ್ಸ್ ಬಹಳ ಅದ್ಭುತವಾಗಿ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಯಾವುದೇ ಒಂದು ಅವರಿಗೆ ಫ್ಲಕ್ಚುಯೇಷನ್ ಇರಲ್ಲ. ಒಂದು ಧ್ಯಾನ ಮಾಡೋ ವ್ಯಕ್ತಿ ಪದೇ ಪದೇ ಅವನ ಶರೀರದಲ್ಲಿ ಹೋಗೋದು ಬರೋದು, ಪ್ರಯತ್ನ ಮಾಡೋದು, ಇವೆಲ್ಲ ಕೆಲಸ ಮಾಡಲ್ಲ. ಧ್ಯಾನ ಮಾಡಿರೋ ವ್ಯಕ್ತಿ ಒಂದು ಸಲ ಶರೀರದಿಂದ ಅವನು ಹೊರಗಡೆ ಬಂದ, ಅವನ ಒಂದು ಆತ್ಮವನ್ನು ರಿಲೀಸ್ ಮಾಡ್ದ, ಬಾಡಿ ವೆಕೇಟ್ ಮಾಡ್ದ ಅಂತಂದ್ರೆ ಅವನು ಆ ಶರೀರದಲ್ಲಿ ಹೋಗೋದಾಗ್ಲಿ, ಅಲ್ಲಿ ಸುತ್ತು ತಿರುಗೋದಾಗ್ಲಿ ಆ ಕೆಲಸಗಳನ್ನು ಮಾಡಲ್ಲ.
ಅವನ ಡೆಸ್ಟಿನಿಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೊರಟೋಗ್ಬಿಡ್ತಾನೆ. ಅದಕ್ಕೆ ಪತ್ರಿ ಸರ್ ಹೇಳ್ತಾ ಇದ್ರು, ಯಾರು ಧ್ಯಾನ ಮಾಡ್ತಾರೆ ಅವರಿಗೆ ಸಾವಿನ ಭಯವಿಲ್ಲ, ಸಾವಿನ ನಂತರವೂ ಕೂಡ ಅವರಿಗೆ ಯಾವುದೇ ರೀತಿ ಭಯವಿಲ್ಲ ಅಂತ. ದಟ್ ಈಸ್ ಮುಕ್ತಿ. ದ ವೇ ಟು ರೀಚ್ ಯುವರ್ ಡೆಸ್ಟಿನಿ ಈಸ್ ಮುಕ್ತಿ. ನಿಮ್ಮ ಉನ್ನತ ಲೋಕದ ಪ್ರಯಾಣದ ಒಂದು ಜರ್ನಿ ಏನಿದೆ ಅಲ್ಲ, ಅದು ಮುಕ್ತಿ. ಮುಕ್ತಿ ಸಿಕ್ಕಿತು ಅಂತಂದ್ರೆ ನೀವು ನಿಮ್ಮ ಅಸ್ತಿತ್ವಕ್ಕೆ ಹೋಗಿ ಸೆಟ್ಲ್ ಆದ್ರಿ ಅಂತ. ಮತ್ತೆ ಅಲ್ಲಿಗೆ ಎಂಡ್ ಆಗ್ಲಿಲ್ಲ, ಅಲ್ಲಿಂದ ಮತ್ತೆ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ಲೈಫ್ ಟೈಮಿಗೆ ಮುಕ್ತಿ ಸಿಕ್ತು, ಮತ್ತೆ ಇನ್ನೊಂದು ಲೈಫ್ ಟೈಮ್ ಶುರು, ಇನ್ನೊಂದು ಜರ್ನಿ ಶುರು. ಈ ಪ್ಲಾನೆಟ್ಗೆಲ್ಲ ಬರ್ಬೋದು, ಇಲ್ಲ ಬೇರೆ ಪ್ಲಾನೆಟ್ ಅಲ್ಲಿ ಆದ್ರೂ ಅವರು ಅವರ ಒಂದು ಲೈಫ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಇಲ್ಲೇ ಅರ್ತ್ ಪ್ಲಾನೆಟ್ಗೆ ಬರ್ಬೇಕು ಅನ್ನೋದು ಏನ್ ರೂಲ್ಸ್ ಇಲ್ಲ. ಬೇರೆ ಪ್ಲಾನೆಟ್ ಅಲ್ಲಿ ಹೋಗೂ ವರ್ಕ್ ಮಾಡ್ಬೋದು. ಇಲ್ಲಿ ಶರೀರಧಾರಿಯಾಗಿ ವರ್ಕ್ ಮಾಡ್ತಾರೆ, ಅಲ್ಲಿ ಅಶರೀರವಾಗಿ ಕಾಂತಿ ಶರೀರವನ್ನು ಹೊಂದಿ ಕೆಲಸ ಮಾಡ್ತಾರೆ. ವ್ಯತ್ಯಾಸ ಅಷ್ಟೇ. ಭೂಲೋಕಕ್ಕೆ ಬಂದಾಗ ಅವರಿಗೆ ಶರೀರ ಧಾರಣೆ ಮಾಡ್ತಾರೆ, ಆದ್ರೆ ಬೇರೆ ಲೋಕಕ್ಕೆ ಹೋದಾಗ ಅವರಿಗೆ ಶರೀರ ಧಾರಣೆಯ ನೆಸಸರಿ ಇರಲ್ಲ, ಅವರು ಕಾಂತಿ ಶರೀರದಲ್ಲೇ ಕೆಲಸ ಮಾಡ್ತಾರೆ.